ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ಹರದನಹಳ್ಳಿಯ ಹೊಲದಲ್ಲಿ ನಡೀತಾ ಇದೆ. ಸುಮಾರು 50,000 ಜನಕ್ಕೆ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗಾಗಲೇ ಖುದ್ದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಹೇಳಿರುವಂಥದ್ದು. ಇನ್ನು ಬರುವಂತಹ ಜನರಿಗಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದನ್ನು ಸಿದ್ಧತೆಯನ್ನು ಮಾಡ್ತಾ ಇರುವುದನ್ನು ನೋಡ್ಬೋದಾಗಿದೆ. ಹಾಗೆ ಇನ್ನು ಅಡುಗೆ ಕೆಲಸದಲ್ಲಿ ನಿರತರಾಗಿರುವಂಥವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ಸರ್, ಎಷ್ಟು ಜನಕ್ಕೆ ಹೇಳಿದ್ದಾರೆ? ತಮ್ಮ ಹೆಸರೇನು? ಎಷ್ಟು ಜನಕ್ಕೆ ಅಡುಗೆ ಮಾಡಿ? ನಮ್ಮ ಹೆಸರು ನಾರಾಯಣ ಅಂತ ಸರ್. 20ರಿಂದ 25 ಸಾವಿರ ಹೇಳೋರು ಇವಾಗ. ಹೌದು ಸರ್. ನೀವು ಎಷ್ಟು ಜನ ಎಲ್ಲಿಂದ ಬಂದಿದ್ದೀರಾ? ಎಷ್ಟು ಜನ? ಬೆಂಗಳೂರು. ಬೆಂಗಳೂರಿಂದ ಲಾಲ್ಬಾಗ್ ಗೇಟು. ಎಷ್ಟು ಜನ ಬಂದಿದ್ದೀರಾ? ನಾವು ಒಟ್ಟು 130 ಜನ ಇದ್ದೀವಿ. 130 ಜನ ಇದ್ದೀವಿ. ಎಲ್ಲ ಇದು ಒಂದೇ ಕಡೆ ಮಾಡ್ತಿದ್ರಾ ಅಥವಾ ಬೇರೆ ಕಡೆ? ಅದು ಬೇರೆ ಟಿಫನ್ ಪೊಲೀಸವ್ರಿಗೆ ಬೇರೆ ಮಾಡಿಸೋರು. ಇದು ಮಧ್ಯಾಹ್ನ ಊಟಕ್ಕೆ ನಮ್ಮದು. ಟಿಫನ್ಗೆ ಅವ್ರದ್ದು ಬೇರೆ. ಒಟ್ಟು ನೋಡ್ಬೋದು ಸುಮಾರು 130 ಜನ ಬಾಣಿಸಿಗರಿಂದ ಅಡುಗೆ ತಯಾರಿ ನಡೀತಾ ಇದೆ. ಮಧ್ಯಾಹ್ನಕ್ಕೆ ಏನೆಲ್ಲ ತಯಾರಿ ಮಾಡಬೇಕು ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹಾಗೆ ಈಗ ಅಡುಗೆ ತಯಾರಿಯಲ್ಲಿ ತಾವು ಏನೆಲ್ಲ ಮಾಡ್ತಿದ್ದೀರಾ? ಅಂದರೆ ಇವತ್ತು ಮಧ್ಯಾಹ್ನಕ್ಕೆ ಏನು ಹೇಳಿದ್ದಾರೆ? ಸಾಂಬಾರು ಇದೆ, ರೈಸ್ ಇದೆ, ಮಿಕ್ಸ್ ಪಲ್ಯ ಇದೆ, ಉಪ್ಪಿನಕಾಯಿ, ಹಪ್ಪಳ. 25 ಸಾವಿರ. ನೋಡ್ಬೋದು ಮಧ್ಯಾಹ್ನದ ಊಟದ ತಯಾರಿ ಅಂದರೆ ಅನ್ನ ಸಾಂಬಾರು ಇರ್ಬೋದು, ಹಪ್ಪಳ, ಈ ರೀತಿಯ ಮಧ್ಯಾಹ್ನ ಊಟದ ತಯಾರಿ ನಡೀತಾ ಇದೆ. ಒಟ್ಟು 25,000 ಜನಕ್ಕೆ 130 ಜನ ಬಾಣಿಸಿಗರಿಂದ ಈ ಒಂದು ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಎಲ್ಲ ಊಟದ ತಯಾರಿ ನಡೀತಾ ಇರುವಂಥದ್ದು. ಹಾಗೆ ಚೆನ್ನಮ್ಮ ವಿಷಯದಲ್ಲಿ ಬಂದವರೆಲ್ಲ ಮಾತಾಡ್ತಿರೋದು ಆಕೆ ಸಾಕಷ್ಟು ಜನರಿಗೆ ಕೈತುತ್ತು ಹಾಕಿದಂಥ ವ್ಯಕ್ತಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದೇ ರೀತಿ ಅವರ ಅಂತ್ಯಕ್ರಿಯೆಗೆ ಬಂದವರು ಹಸಿದು ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ಹರದನಹಳ್ಳಿಯ ಹೊಲದಲ್ಲಿ ನಡೀತಾ ಇದೆ. ಸುಮಾರು 50,000 ಜನಕ್ಕೆ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗಾಗಲೇ ಖುದ್ದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಹೇಳಿರುವಂಥದ್ದು. ಇನ್ನು ಬರುವಂತಹ ಜನರಿಗಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದನ್ನು ಸಿದ್ಧತೆಯನ್ನು ಮಾಡ್ತಾ ಇರುವುದನ್ನು ನೋಡ್ಬೋದಾಗಿದೆ. ಹಾಗೆ ಇನ್ನು ಅಡುಗೆ ಕೆಲಸದಲ್ಲಿ ನಿರತರಾಗಿರುವಂಥವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ಸರ್, ಎಷ್ಟು ಜನಕ್ಕೆ ಹೇಳಿದ್ದಾರೆ? ತಮ್ಮ ಹೆಸರೇನು? ಎಷ್ಟು ಜನಕ್ಕೆ ಅಡುಗೆ ಮಾಡಿ? ನಮ್ಮ ಹೆಸರು ನಾರಾಯಣ ಅಂತ ಸರ್. 20ರಿಂದ 25 ಸಾವಿರ ಹೇಳೋರು ಇವಾಗ. ಹೌದು ಸರ್. ನೀವು ಎಷ್ಟು ಜನ ಎಲ್ಲಿಂದ ಬಂದಿದ್ದೀರಾ? ಎಷ್ಟು ಜನ? ಬೆಂಗಳೂರು. ಬೆಂಗಳೂರಿಂದ ಲಾಲ್ಬಾಗ್ ಗೇಟು. ಎಷ್ಟು ಜನ ಬಂದಿದ್ದೀರಾ? ನಾವು ಒಟ್ಟು 130 ಜನ ಇದ್ದೀವಿ. 130 ಜನ ಇದ್ದೀವಿ. ಎಲ್ಲ ಇದು ಒಂದೇ ಕಡೆ ಮಾಡ್ತಿದ್ರಾ ಅಥವಾ ಬೇರೆ ಕಡೆ? ಅದು ಬೇರೆ ಟಿಫನ್ ಪೊಲೀಸವ್ರಿಗೆ ಬೇರೆ ಮಾಡಿಸೋರು. ಇದು ಮಧ್ಯಾಹ್ನ ಊಟಕ್ಕೆ ನಮ್ಮದು. ಟಿಫನ್ಗೆ ಅವ್ರದ್ದು ಬೇರೆ. ಒಟ್ಟು ನೋಡ್ಬೋದು ಸುಮಾರು 130 ಜನ ಬಾಣಿಸಿಗರಿಂದ ಅಡುಗೆ ತಯಾರಿ ನಡೀತಾ ಇದೆ. ಮಧ್ಯಾಹ್ನಕ್ಕೆ ಏನೆಲ್ಲ ತಯಾರಿ ಮಾಡಬೇಕು ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹಾಗೆ ಈಗ ಅಡುಗೆ ತಯಾರಿಯಲ್ಲಿ ತಾವು ಏನೆಲ್ಲ ಮಾಡ್ತಿದ್ದೀರಾ? ಅಂದರೆ ಇವತ್ತು ಮಧ್ಯಾಹ್ನಕ್ಕೆ ಏನು ಹೇಳಿದ್ದಾರೆ? ಸಾಂಬಾರು ಇದೆ, ರೈಸ್ ಇದೆ, ಮಿಕ್ಸ್ ಪಲ್ಯ ಇದೆ, ಉಪ್ಪಿನಕಾಯಿ, ಹಪ್ಪಳ. 25 ಸಾವಿರ. ನೋಡ್ಬೋದು ಮಧ್ಯಾಹ್ನದ ಊಟದ ತಯಾರಿ ಅಂದರೆ ಅನ್ನ ಸಾಂಬಾರು ಇರ್ಬೋದು, ಹಪ್ಪಳ, ಈ ರೀತಿಯ ಮಧ್ಯಾಹ್ನ ಊಟದ ತಯಾರಿ ನಡೀತಾ ಇದೆ. ಒಟ್ಟು 25,000 ಜನಕ್ಕೆ 130 ಜನ ಬಾಣಿಸಿಗರಿಂದ ಈ ಒಂದು ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಎಲ್ಲ ಊಟದ ತಯಾರಿ ನಡೀತಾ ಇರುವಂಥದ್ದು. ಹಾಗೆ ಚೆನ್ನಮ್ಮ ವಿಷಯದಲ್ಲಿ ಬಂದವರೆಲ್ಲ ಮಾತಾಡ್ತಿರೋದು ಆಕೆ ಸಾಕಷ್ಟು ಜನರಿಗೆ ಕೈತುತ್ತು ಹಾಕಿದಂಥ ವ್ಯಕ್ತಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದೇ ರೀತಿ ಅವರ ಅಂತ್ಯಕ್ರಿಯೆಗೆ ಬಂದವರು ಹಸಿದು ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.